ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಇನ್ನೂ ಕೂಡ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಹೌದು, ಇವತ್ತಿನ ಈ ಒಂದು ಸ್ಕಾಲರ್ಶಿಪ್ ವೀಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದರೆ, ಸುಮಾರಷ್ಟು ಜನ ನನಗೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ, SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋದಾಗ ಪಾಸ್ವರ್ಡ್ ಪಾಲಿಸಿ ಏನೋ ಆಗಿದೆ, ಆ ರೀತಿ ಈ ರೀತಿ ಅಂತ ಬರ್ತಾ ಇದೆ. ಸೊ ಹೇಗೆ ನಾವು ಸ್ಕಾಲರ್ಶಿಪ್ ಅಂದರೆ ಪಾಸ್ವರ್ಡನ್ನು ರೀಸೆಟ್ ಮಾಡೋದು ಅಂತ. ಸೊ ಏನಿಲ್ಲ, ನೀವು ಲಾಗಿನ್ ಆದ ನಂತರ ನಿಮಗೆ ಪಾಸ್ವರ್ಡ್ ರೀಸೆಟ್ ಆಪ್ಷನ್ ಇರುತ್ತೆ. ಸೊ ಇದು ನಾನು ನಿಮಗೆ ಆ್ಯಕ್ಚುಲಿ ವೀಡಿಯೋದಲ್ಲಿ ಹೇಳಬಾರ್ದು, ಬಿಕಾಸ್ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ. ಸೊ ಇಲ್ಲಿ ನೋಡಿ, ಪಾಸ್ವರ್ಡ್ ರೀಸೆಟ್ ಆಪ್ಷನ್ ಇದೆ. ಪಾಸ್ವರ್ಡ್ ಮರ್ತಿವ್ರ ಅಂತ ಹೋಗಿಬಿಟ್ಟು ಅಲ್ಲಿ ನಿಮ್ಮ ಐ ಡಿ ಹಾಕಿ ಪಾಸ್ವರ್ಡ್ನ ನ್ಯೂ ಪಾಸ್ವರ್ಡ್ ಹಾಕಿ OTP ಫೆಚ್ ಕೊಡಿ, ಅಲ್ಲಿ OTP ಬರುತ್ತೆ. ಸೊ ಅದಾದ ನಂತರ ನೀವು ಈಸಿಯಾಗಿ ಈ ಒಂದು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬಹುದು. ಸೊ ಇನ್ನು ಲಾಸ್ಟ್ ಡೇಟ್ ಬಗ್ಗೆ ಸುಮಾರು ಜನಕ್ಕೆ ಡೌಟ್ ಇದೆ. ಸೊ ಲಾಸ್ಟ್ ಡೇಟ್ ನಮ್ಮ ಒಂದು ಅಂದರೆ ನೀವು OBC ವಿದ್ಯಾರ್ಥಿಗಳಾದರೆ ಆ್ಯಸ್ ಪರ್ ನಾವು ಅಫಿಷಿಯಲಿ 15/2/2026 ಡೇಟ್ ಇದೆ. ಸೊ ಇದರ ಬಗ್ಗೆ ಯಾರು ಕೂಡ ವರಿ ಮಾಡ್ಕೋಬೇಡಿ. ಈ ಡೇಟ್ ಮೇ ಬಿ ಅನ್ಅಫಿಷಿಯಲಿ ನಾನು ಹೇಳ್ತಾ ಇದ್ದೀನಿ, ಎಕ್ಸ್ಟೆಂಡ್ ಆಗುತ್ತೆ ಇನ್ನು 15 ಡೇಸ್. ಅದರ್ವೈಸ್ ಇದು ಇನ್ನೂ ಒಂದು ವಾರಕ್ಕೆ ಈ ಒಂದು ಡೇಟ್ ಕೂಡ ಕ್ಲೋಸ್ ಆಗಬಹುದು. ಸೊ ಇದಕ್ಕಿಂತ ಮೊದಲು ನನಗೆ ವಿದ್ಯಾರ್ಥಿಗಳೇನು ಕೇಳ್ತಾ ಇದ್ದಾರೆ ಅಂದರೆ, ಸರ್ ನಾವು SSP ಪೋರ್ಟಲಲ್ಲಿ ಹೋಗಿ ಲಾಗಿನ್ ಆದಾಗ, ಸೊ ಅಲ್ಲಿ ನೀವು ಹೇಳ್ತಾ ಇದ್ರಿ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಡೀಟೇಲ್ಸ್, ನಿಮ್ಮ ಒಂದು ಕೌನ್ಸಿಲಿಂಗ್ ಡಾಟಾವನ್ನು ಅಪ್ಡೇಟ್ ಮಾಡಿ. ಸೊ ನಾವು ಆಮೇಲೆ ಕೌನ್ಸಿಲಿಂಗ್ ಡೀಟೇಲ್ಸನ್ನು ಎಲ್ಲಿ ಅಪ್ಲೋಡ್ ಮಾಡೋದು, ಮತ್ತು ನಮ್ಮ ಒಂದು PUC ಮಾರ್ಕ್ಸ್ ಕಾರ್ಡ್ನ ಎಲ್ಲಿ ಅಪ್ಲೋಡ್ ಮಾಡೋದು. ನಾವು ಹೋಗಿ ಅಟೆಸ್ಟೆಡ್ ಫಾರ್ಮ್ ಕಾಲಮಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಕರ್ನಾಟಕ ನೇಮೇ ತೋರಿಸ್ತಾ ಇಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಯಾವುದೇ ರೀತಿ ನೀವು ಅಪ್ಲೋಡ್ ಮಾಡೋ ಆಪ್ಷನ್ ನಮಗೆ ಇಲ್ಲ. ಬಿಕಾಸ್ ನೀವು ಕೌನ್ಸಿಲಿಂಗ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ಬೋದು, ಪ್ರೀವಿಯಸ್ ಮಾರ್ಕ್ಸನ್ನು ಅಪ್ಡೇಟ್ ಮಾಡ್ಬೋದು ನಿಮ್ಮೊಂದು ಲಾಗಿನಲ್ಲಿ. ಬಟ್ ನೀವು ಅಲ್ಲಿ ಯಾವುದೇ ರೀತಿ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಆಗದೇ ಇದ್ದರೆ ಅಟೆಸ್ಟೇಷನ್ ಕಾಲಮಲ್ಲಿ ಹೋಗಬೇಡಿ. ಅದು ನಾನ್ ಕರ್ನಾಟಕದಲ್ಲಿ ಅಂದರೆ ಕರ್ನಾಟಕದ ಹೊರತು ಬೇರೆ ರಾಜ್ಯದಲ್ಲಿ ಸ್ಟಡಿ ಮಾಡುವಂತಹ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಇರುವಂಥ ಕಾಲಮ್. ಸೊ ಅಲ್ಲಿ ಹೋಗಿಬಿಟ್ಟು ಯಾರು ಸರ್ಚ್ ಮಾಡಬೇಡಿ. ನಿಮ್ಮ ಒಂದು ಕೌನ್ಸಿಲಿಂಗ್ ಡೀಟೇಲ್ ಆಗಿರ್ಬೋದು, ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಡೀಟೇಲನ್ನು ನೀವು ಓದ್ತಕ್ಕಂಥ ಅಂದರೆ ನೀವು ಓದುವಂತಹ ಕಾಲೇಜಿನ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಫೀಸ್ ಅಂತ ಇರುತ್ತೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸ್, BCWD ಆಫೀಸ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿ. ಅದರ ಹೊರತು ಬೇರೆ ಯಾವ ಒಂದು ರೀಸನಲ್ಲಿ ಕೂಡ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಆಪ್ಷನ್ ಇರೋದಿಲ್ಲ. ನೀವು ನಿಮ್ಮ ಲಾಗಿನಲ್ಲಿ ಅಪ್ಡೇಟ್ ಮಾಡಬೇಕು, ಇಲ್ಲ ನಿಮ್ಮ ತಾಲೂಕು ಆಫೀಸ್ ಡೀಟೇಲ್ಸಲ್ಲಿ ಲಾಗಿನ್ ಆಗಬೇಕು. ಸೊ ಆಲ್ಮೋಸ್ಟ್ ನನಗೆ ಬಂದಿರೋ ಮೆಸೇಜಲ್ಲಿ 99 ವಿದ್ಯಾರ್ಥಿಗಳಿಗೆ ಯಾರಿಗೂ ಕೂಡ ತಮ್ಮ ಲಾಗಿನಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ಏನಾಗ್ತದೆ ಅಂದರೆ ಗ್ಲಿಚ್ಚಿಂದ ಏನು ಕೂಡ ಅಪ್ಡೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬೆಟರ್ ನೀವು ಹೋಗ್ಬಿಟ್ಟು ನಿಮ್ಮ ತಾಲೂಕು ಆಫೀಸಲ್ಲಿ ಅದನ್ನ ಅಪ್ಡೇಟ್ ಮಾಡಿಸಿ ಅಂತ ಕೇಳ್ತೀನಿ. ಸೊ ಇನ್ನು ಸ್ಕಾಲರ್ಶಿಪ್ ಅಮೌಂಟ್ ಬಗ್ಗೆ ಕೇಳ್ತಾ ಇದ್ರಿ. ನಾನು ಇದನ್ನು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಐ ಹೋಪ್ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಈ ವೀಕಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಇದೆ. ಲೈಕ್ ಜನರಲ್ ಡಿಗ್ರಿ ವಿದ್ಯಾರ್ಥಿಗಳು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ವಿದ್ಯಾರ್ಥಿಗಳಿಗೆ ಈ ವೀಕಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಅಂತ. ಬಿಕಾಸ್ ನನಗೂ ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಹಾಕ್ತಾನೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಆ್ಯಂಡ್ ಅದನ್ನು ಕೂಡ ಹೇಳಿದ್ದಾರೆ ಅವರು, ಜನರಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇವಾಗ ಆಲ್ರೆಡಿ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಇದೆ, ಅವರಿಗೆ ಚೆಕ್ ಮಾಡ್ಕೊಳ್ಳಿಕ್ಕೆ ಹೇಳಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದು ನಿಜಾನ ಅಂತ ನೋಡೋಣ. ನೀವು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಏನಾದರೂ ಈ ವೀಕಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದ್ದರೆ, ಹೌದು ನನಗೆ ಈ ಒಂದು ಡಿಗ್ರಿಗೆ ಈ ಒಂದು ಡೇಟ್ ಅಥವಾ ಈ ವೀಕಲ್ಲಿ ಬಂದಿದೆ, ಎಸ್ ಆರ್ ನೋ ಅಂತಲೂ ಕೂಡ ನೀವು ಇಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಬಿಕಾಸ್ ಅದು ನಮಗೆ ಹೆಲ್ಪ್ ಆಗುತ್ತೆ. ನಾವು ನಾವು ಡೀಟೇಲ್ಸನ್ನು ಎಲ್ಲಿ ಫೆಚ್ ಮಾಡ್ತಾ ಇದ್ದೀವಿ, ನಾವು ಡೀಟೇಲ್ಸನ್ನು ಎಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅವ್ರು ನಮಗೆ ಅದು ಪ್ರಾಪರ್ ಡೀಟೇಲ್ಸನ್ನು ಕೊಡ್ತಾ ಇದ್ದಾರೋ ಇಲ್ಲೋ ಅಂತ ಅದು ಕೂಡ ನಮಗೆ ಕನ್ಫರ್ಮ್ ಆಗುತ್ತೆ. ಸೊ 100% ಅವ್ರು ನಮಗೆ ಕ್ಲಿಯರ್ ಇನ್ಫಾರ್ಮೇಷನ್ನೇ ಕೊಡ್ತಾ ಇದ್ದಾರೆ. ಬಟ್ ಆ್ಯಸ್ ಮೈ ಕನ್ಸರ್ನ್, ನನ್ನ ಒಂದು ಸೈಡಿಂದ ಯಾವ ವಿದ್ಯಾರ್ಥಿಗೂ ಇಲ್ಲಿ ಲೈಕ್ ಅವರು ಈ ಒಂದು ವೀಡಿಯೋಸ್ನ ನೋಡಿದಾಗ ಫಾಲ್ಸ್ ಹೋಪ್ಸ್ ಬರಬಾರ್ದು. ಸೊ ಅದಕ್ಕೆ ಈ ಒಂದು ವೀಡಿಯೋ ಸೆಕ್ಷನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಮೊಂದು ಸ್ಕಾಲರ್ಶಿಪ್ ಅಮೌಂಟನ್ನು ಬೈ ಫೆಬ್ ಎಂಡ್ವರೆಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ನಿಮಗೆ ಫೆಬ್ರವರಿ ಎಂಡ್ವರೆಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ, ನಿಮ್ಮೊಂದು ಡೀಟೇಲ್ಸ್ ಚೇಂಜ್ ಆಗಿದೆ ಅಂದರೆ SLC ಮಾರ್ಕ್ಸ್ ಕಾರ್ಡಲ್ಲಿ ನೇಮಲ್ಲಿ ಒಂದು ಲೆಟರ್ ಮಿಸ್ ಇದೆ, ಅದು ಆಧಾರ್ ಕಾರ್ಡಲ್ಲಿ ಈ ಥರ ಇದೆ. ಇವಾಗಿನ ಸ್ಕಾಲರ್ಶಿಪ್ ರೂಲ್ಸಲ್ಲಿ ನಿಮ್ಮೊಂದು ಡೀಟೇಲ್ಸ್ ಮ್ಯಾಚ್ ಆಗಬೇಕು, ಅದು ಆಧಾರ್ ಬಯೋಮೆಟ್ರಿಕ್ ಅಥೆಂಟಿಕೇಷನ್ಗೆ ಮ್ಯಾಚ್ ಆಗಬೇಕಂತ ಇದೆ. ಸೊ ಹೌದು, ಅದು 100% ಟ್ರೂತ್. ನೀವು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ನೇಮ್ ಮತ್ತು ಯಾವ ಲೆಟರ್ ಏನು ಮಿಸ್ ಇರುತ್ತೆ, ಅದು ನಿಮ್ಮ ಒಂದು 10th or 12th PU ಮಾರ್ಕ್ಸ್ ಕಾರ್ಡ್ಗೆ ಮ್ಯಾಚ್ ಆಗಬೇಕು. ನಿಮ್ಮ ನೇಮ್ ಲೆಟರ್ಸ್ ಮತ್ತು ನಿಮ್ಮ 10th ಆಧಾರ್ ನೇಮ್ ಲೆಟರ್ಸ್ ಆಧಾರ್ ಮತ್ತು 10th or 12th ಮಾರ್ಕ್ ಶೀಟ್ ಎರಡೂ ಕೂಡ ಸರಿಯಾಗಿ ಇರಬೇಕು. ಇಫ್ ಇನ್ ಕೇಸ್ ಯಾವುದಾದ್ರೂ ಒಂದು
ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಚೇಂಜ್ ಮಾಡಿಸ್ಕೊಳ್ಳಿ, ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಯಾಕಂದರೆ ನೀವು SLC ಮತ್ತು PUC ಮಾರ್ಕ್ಸ್ ಕಾರ್ಡಲ್ಲಿ ನೀವೇನಾದರೂ ನೇಮನ್ನು ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ಅದಕ್ಕೆ ತುಂಬ ಸರ್ಕಮ್ಸ್ಟಾನ್ಸಸ್ ಆಗ್ತದೆ. ಅಂದರೆ ನೀವು ಫಸ್ಟ್ ಹೋಗಿ ಕೋರ್ಟ್ಗೆ ಅಪ್ಡೇಟ್ ಮಾಡಬೇಕು, ಅದಾದ ನಂತರ ಅದಕ್ಕೆ ಪರ್ಮಿಷನ್ ತೊಗೋಬೇಕು. ಈ ರೀತಿ ಸುಮಾರಷ್ಟು ಲೆಂತಿ ಪ್ರೊಸೀಜರ್ ಇದೆ. ಇದನ್ನು ಮಾಡೋ ಬದಲು ನೀವು ನಿಮ್ಮ ಆಧಾರ್ ಕಾರ್ಡನ್ನು ಬೈ ಯೂಸಿಂಗ್ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡನ್ನು ಆ್ಯಸ್ ಅ ಪ್ರೂಫ್ ಆಗಿ ಇಟ್ಕೊಂಡ್ಬಿಟ್ಟು ಆಧಾರ್ ಕಾರ್ಡ್ ನೇಮನ್ನೇ ಚೇಂಜ್ ಮಾಡಿಸ್ಕೋಬೋದು. ಅದು ಬಂದುಬಿಟ್ಟು 3 to 4 ಡೇಸಲ್ಲಿ ಆಗಿ ಹೋಗುತ್ತೆ. ಅದಾದ ನಂತರ ನಿಮಗೆ ಆಧಾರ್ ಕಾರ್ಡೇ ಕೂಡ ಅಪ್ಡೇಟ್ ಆಗಿ ಬಂದುಬಿಡುತ್ತೆ. ಸೊ ಇದು ಈಸಿ ಪ್ರೊಸೀಜರ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದರ ಬಗ್ಗೆನೂ ಕೂಡ ಕೇಳ್ತಾ ಇದ್ದೀರಾ, ಇವೆಲ್ಲವೂ ಈಸಿ. ಆ್ಯಂಡ್ ಸುಮಾರಷ್ಟು ವಿದ್ಯಾರ್ಥಿಗಳು ಕೋರ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ, ಅಂದರೆ ನಾವು ಓದ್ತಕ್ಕಂಥ ಕೋರ್ಸ್ಗೆ ಸ್ಕಾಲರ್ಶಿಪ್ಪೇ ಬರ್ತಾ ಇಲ್ಲ. ಸೊ ಹೌದು, SSP ಯಾವ ರೀತಿ ಇದೆ ಅಂದರೆ ಇದು ಫುಲ್ ಟೈಮ್ ಡಿಗ್ರಿ ಮಾತ್ರ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿ ಪಾರ್ಟ್ ಟೈಮ್ ಡಿಗ್ರಿ ಆಗಿರ್ಬೋದು, ನೈಟ್ ಕ್ಲಾಸಸ್ ಆಗಿರ್ಬೋದು, ಈ ರೀತಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ SSPಯಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಬರೋದಿಲ್ಲ. ಸೊ ನೀವ್ಯಾರು SSPಯಲ್ಲಿ ಆ ರೀತಿ ಸ್ಕಾಲರ್ಶಿಪ್ ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ನೀವೇನಾದರೂ PU ವಿದ್ಯಾರ್ಥಿಗಳು, ಡಿಗ್ರಿ ವಿದ್ಯಾರ್ಥಿಗಳು, ಪ್ರೊಫೆಷನಲ್ ಡಿಗ್ರಿ ಆ್ಯಂಡ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ, ಅಲೈಡ್ ವಿದ್ಯಾರ್ಥಿಗಳು ಈ ರೀತಿ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ 100% ಬಂದೇ ಬರುತ್ತೆ. ಸೊ ಅದರ್ವೈಸ್ ಸ್ಕಾಲರ್ಶಿಪ್ ಅಮೌಂಟ್ ಬರೋದು ಕಷ್ಟನೇ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಈ ಒಂದು ವಿಡಿಯೋದಲ್ಲಿ SSP ಬಿಟ್ಟು ಇನ್ನುಳಿದ ಯಾವುದಾದ್ರೂ ಸ್ಕಾಲರ್ಶಿಪ್ಗಳಿದಾವ, ಸೊ ಅದರ ಬಗ್ಗೆ ವಿಡಿಯೋ ಮಾಡಿ ಅಂತಲೂ ಕೂಡ ಸುಮಾರಷ್ಟು ವಿದ್ಯಾರ್ಥಿಗಳು ಕೇಳಿದ್ರಿ. ಸೊ ಹೌದು, ಇವಾಗ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ಗಳ ನೇಮ್ಗಳನ್ನು ಹೇಳ್ತೀನಿ ನೋಡಿ. ಇದೇ ಒಂದು ಯೂಟ್ಯೂಬ್ ಚಾನಲ್ಲಿ ಇವತ್ತೇ ನಾನೊಂದು ಸ್ಕಾಲರ್ಶಿಪ್ಪನ್ನು ಅಪ್ಡೇಟ್ ಮಾಡಿದೆ ನೋಡಿ, ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ. ಅದು ಬಂದುಬಿಟ್ಟು ಕರ್ನಾಟಕದ ಅಂದರೆ ಗೌರ್ಮೆಂಟ್ಗೆ ಮರ್ಜ್ ಆಗಿರುವಂತಹ ಸ್ಕಾಲರ್ಶಿಪ್ಪು. ಅದು 100% ಜೆನ್ಯೂನ್ ಸ್ಕಾಲರ್ಶಿಪ್. ಬಿಕಾಸ್ ಸುಮಾರಷ್ಟು ವಿದ್ಯಾರ್ಥಿಗಳು ಆ ಒಂದು ಸ್ಕಾಲರ್ಶಿಪ್ ಮುಖಾಂತರನೇ ಇವಾಗ ಕಾಲೇಜ್ ಫೀಸ್ಗಳನ್ನು ಪೇ ಮಾಡ್ತಾ ಇದ್ದಾರೆ. ಅಂದರೆ 30,000 to 50,000ವರೆಗೆ ಆ ಒಂದು ಸ್ಕಾಲರ್ಶಿಪ್ಗಳು ಬರ್ತಾ ಇದ್ದಾವೆ. ಸೊ ನೀವು ಈ ಒಂದು ಸ್ಕಾಲರ್ಶಿಪ್ಪನ್ನು ಟ್ರೈ ಮಾಡ್ಬೋದು. ಈ ಒಂದು ಸ್ಕಾಲರ್ಶಿಪ್ 100% ಎಲ್ಲರಿಗೂ ಕೂಡ ಬರುವಂಥ ಸ್ಕಾಲರ್ಶಿಪ್ಪೇ ಇದೆ. ಆ ಒಂದು ಸ್ಕಾಲರ್ಶಿಪ್ಪನ್ನು ಟ್ರೈ ಮಾಡಿ. ಆ್ಯಂಡ್ ಇದನ್ನು ಹೊರತುಪಡಿಸಿ ನಿಮಗೆ ಸುಮಾರಷ್ಟು ಸ್ಕಾಲರ್ಶಿಪ್ಗಳಿದ್ದಾವೆ, ವಿದ್ಯಾಧನ್ ಸ್ಕಾಲರ್ಶಿಪ್ ಅಂತ. ಸೊ ನೀವು ವಿದ್ಯಾಧನ್ ಸ್ಕಾಲರ್ಶಿಪ್ಪನ್ನು ಟ್ರೈ ಮಾಡಿ. ಇನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಯಾರ್ದಾದ್ರೂ ಲೇಬರ್ ಕಾರ್ಡ್ ಇತ್ತಂದರೆ, ಅಥವಾ ನಿಮ್ಮ ತಂದೆ ತಾಯಿ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ನಿಮ್ಮ ಗಾರ್ಮೆಂಟ್ಸ್ ಆರ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ಸೊ ಅಲ್ಲಿ ಬಂದುಬಿಟ್ಟು ಏನಂದರೆ ನಿಮ್ಮ ಒಂದು ಪೇರೆಂಟ್ಸ್ಗೆ ಒಂದು ಡಾಕ್ಯುಮೆಂಟನ್ನು ಕೊಡ್ತಾರೆ. ಅಂದರೆ ಸರ್ವಿಸ್ ಲೆಟರ್ ಅಥವಾ ಈ ರೀತಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸನ್ನು ಕೊಡ್ತಾರೆ. ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಕರ್ನಾಟಕ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ, ಅಂದರೆ ಆ ಒಂದು ವೆಬ್ಸೈಟಲ್ಲಿ ಹೋಗಿ ಅದಕ್ಕೂ ಕೂಡ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ. ಅದು ಕೂಡ ಅಂದರೆ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಸ್ಕಾಲರ್ಶಿಪ್ ಅಮೌಂಟ್ ಆಗಿರುತ್ತೆ, ಅದು ಕೂಡ ಬರುತ್ತೆ. ಸೊ ಇನ್ನು ಇದನ್ನು ಹೊರತುಪಡಿಸಿ ನಿಮ್ಮ ಮನೆಯಲ್ಲಿ ಯಾರಾದರೂ ಧರ್ಮಸ್ಥಳ ಸಂಘದಲ್ಲಿ ಮೆಂಬರ್ ಇದ್ದರೆ ಅದಕ್ಕೂ ಕೂಡ ಏನಂದರೆ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತ ಬರುತ್ತೆ, ಅದನ್ನು ಕೂಡ ನಿಮಗೆ ನೀಡ್ತಾರೆ. ಅದು ಕೂಡ ನಿಮಗೆ 100% ಬರುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ. ಅದು ಕೂಡ ಯಾವುದೇ ರೀತಿ ಫೇಕ್ ಆ ರೀತಿ ಏನಿರೋದಿಲ್ಲ. ಇನ್ನು ನೀವು ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ರಪ್ಪ ಅಂದರೆ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ. ಅದು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ಇನ್ನು ಇದನ್ನು ಹೊರತುಪಡಿಸಿ ಸುಮಾರಷ್ಟು ಸ್ಕಾಲರ್ಶಿಪ್ಗಳಿದ್ದಾವೆ. ಆ ಸ್ಕಾಲರ್ಶಿಪ್ಗಳಿಗೆ ನಾವು ಪ್ರತಿಯೊಂದನ್ನು ಕೂಡ ಇವಾಗ ರೀಸೆಂಟಾಗಿ ನಾನೊಂದು ವೀಡಿಯೋನ ಅಪ್ಡೇಟ್ ಮಾಡಿದ್ದೀನಿ. ಟಾಟಾ ಮಹೇಂದ್ರ ಪಂಕ್ ಸ್ಕಾಲರ್ಶಿಪ್, ಮಾಯವಿದ್ಯಾ ಸ್ಕಾಲರ್ಶಿಪ್ ಅಂತ ಎಲ್ಲವೂ ಕೂಡ ಇದ್ದಾವೆ. ಸೊ ನೀವು ವೀಡಿಯೋಸ್ಗಳನ್ನ ನೋಡಿ ನಿಮಗೇನಾದರೂ ಅವೈಲೇಬಿಲಿಟಿ ಇತ್ತಪ್ಪ ಅಂದರೆ ಆ ಒಂದು ಸ್ಕಾಲರ್ಶಿಪ್ಗಳನ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಅದರಿಂದ ಸ್ಕಾಲರ್ಶಿಪ್ ಅಮೌಂಟನ್ನು ಪಡೀರಿ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಜವಾಗ್ಲೂ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ರೆ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.